ಹುಬ್ಬಳ್ಳಿಯಲ್ಲಿ ಮಾಜಿ ಡಿಸಿಎಂ ಶ್ರೀರಾಮುಲು ಹೇಳಿಕೆ, ಸಿಎಂ ಕುರ್ಚಿ ಗಟ್ಟಿಯಾಗಿ ಉಳಿಯೋದಿಲ್ಲ. ಕಳೆದ ದಿನದ ಸಿಎಂ ಅವರ ಭಾಷಣ ಸುಳ್ಳುಗಳಿಂದಲೇ ಕೂಡಿತ್ತು. ಇದು ಹುಬ್ಬಳ್ಳಿಯಲ್ಲಿ ಮಾಜಿ ಡಿಸಿಎಂ ಶ್ರೀರಾಮುಲು ಹೇಳಿಕೆ, ಸಿಎಂ ಕುರ್ಚಿ ಗಟ್ಟಿಯಾಗಿ ಉಳಿಯೋದಿಲ್ಲ. ಕಳೆದ ದಿನದ ಸಿಎಂ ಅವರ ಭಾಷಣ ಸುಳ್ಳುಗಳಿಂದಲೇ ಕೂಡಿತ್ತು. ಬುಲ್ಲೋಡು ಹೇಳಿರೋದಿದು. ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಸಿಎಂ ಅವರು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಯಾವೊಂದು ರಾಜ್ಯಕ್ಕಾಗಿ ಅನ್ಯಾಯ ಮಾಡಿಲ್ಲ. ಅನುದಾನ ಸೇರಿ ಯೋಜನೆಯಲ್ಲೂ ರಾಜ್ಯಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ಅನ್ಯಾಯನೇ ಮಾಡಿಲ್ಲ. 2,80,000 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಯುಪಿಎ ಸರ್ಕಾರ ಅವಧಿಯಲ್ಲಿಯೇ ಅನ್ಯಾಯ ಆಗಿರೋದು. ಈಗ ಬಿಡುಗಡೆಯಾದ ಅನುದಾನದ ಬಗ್ಗೆ ಚರ್ಚೆ ಮಾಡಲಿ. ರಾಜ್ಯದ ಜನ ಈಗ ಸಂಕಷ್ಟದಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈಗ ಕೋಮಾ ಸ್ಥಿತಿಯಲ್ಲಿದೆ ಅಂತ ಹೇಳಿ ಬುಲ್ಲೋಡು ಮಾಜಿ ಡಿಸಿಎಂ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತಾಡಿದ್ರೆ ಗ್ಯಾರಂಟಿ ಅಂತಾರೆ, ಅದರ ಬಗ್ಗೆ ಟೀಕೆ ಇಲ್ಲ. ಹುಬ್ಬಳ್ಳಿಯಲ್ಲಿ ಮಾಜಿ ಡಿಸಿಎಂ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಗಟ್ಟಿಯಾಗಿ ಉಳಿಯೋದಿಲ್ಲ ಅಂತ ಹೇಳಿ ವಾಗ್ವಾದ ನಡೆಸಿದ್ದಾರೆ. ಇನ್ನು ರಾಜ್ಯದಲ್ಲಿ ಬರ ಸಂದರ್ಭಗಳಲ್ಲಿ ಕೊಡಬೇಕಿದ್ದಂತಹ ಪರಿಹಾರದಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ಬರಬೇಕಾದಂತಹ ಅನುದಾನವು ಆ ಅನುದಾನ ಸರಿಯಾಗಿ ಸಮರ್ಪಕವಾಗಿ ರಾಜ್ಯಕ್ಕೆ ಬರ್ತಾ ಇಲ್ಲ. ಕೇವಲ ಬರ ಪರಿಹಾರ ಮಾತ್ರವಲ್ಲ, ಬೇರೆ ಬೇರೆ ತರಹದಲ್ಲೂ ಕೂಡ ಕೇಂದ್ರದಿಂದ ಬರಬೇಕಾಗಿದ್ದಂತಹ ಅನುದಾನ ರಾಜ್ಯಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಎನ್ನುವಂತಹ ಗುರುತರ ಆರೋಪಗಳ ನಟ್ಟ ನಡುವೆ ಶ್ರೀರಾಮುಲು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅರ್ಥಾತ್ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಬೇರೆ ಬೇರೆ ರಾಜ್ಯಗಳ ಇಷ್ಟು ಆದಾಯಗಳು ಹೋಗುತ್ತೆ, ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ಅತ್ಯಂತ ಭಾರಿ ಮೊತ್ತದ ಆದಾಯ ಕೇಂದ್ರ ಸರ್ಕಾರಕ್ಕೂ ಕೂಡ ಹೋಗುತ್ತೆ. ಇಂಥದ್ರಲ್ಲಿ ಆ ಆದಾಯದ ಆಧಾರದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ ತೀವ್ರ ಕಡಿತವನ್ನು ಮಾಡ್ತಾ ಇರತಕ್ಕಂತಹದ್ದು ಕೇಂದ್ರ ಸರ್ಕಾರ. ಸೊ ಹಾಗಾಗಿ ಈ ತರಹದೊಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ರಾಮುಲು ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾನು ಎಮೋಷನಲ್ ಮಾಡಬೇಡ್ರಿ, ನಾನು ಕೂಡ ಬಿದ್ದಂತಿದ್ದೇನ್ರಿ. ಅಲ್ರಿ ಹಂಗ ಹೆಂಗ್ ತಿಳ್ಕೊಂತೀರಿ ನೀವು? ಅಲ್ರಿ ಅಲ್ಲಿ ಏನು ಕಾನೂನು ಪ್ರಕಾರ ಆಗಿದ್ರಿ, ಮತ್ತೆ ಕೋರ್ಟ್ ಸ್ಟೇ ಬರ್ತದೆ, ನಲ್ಲ ನಲಿಫೈಡ್ ಆಗ್ತದ್ರಿ. ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲ ಕೆಟ್ಟದೇ ಯೋಚನೆ ಮಾಡ್ತೀರಿ, ಒಳ್ಳೇದು ಯೋಚನೆ ಮಾಡ್ರಿ. ನಾನು ಎಮೋಷನಲ್ ಮಾಡಬೇಡ್ರಿ, ನಾನು ಕೂಡ ಬಿದ್ದಂತಿದ್ದೇನ್ರಿ. ಅಲ್ರಿ ಹಂಗ ಹೆಂಗ್ ತಿಳ್ಕೊಂತೀರಿ ನೀವು? ಅಲ್ರಿ ಅಲ್ಲಿ ಏನು ಕಾನೂನು ಪ್ರಕಾರ ಆಗಿದ್ರಿ, ಮತ್ತೆ ಕೋರ್ಟ್ ಸ್ಟೇ ಬರ್ತದೆ, ನಲ್ಲ ನಲಿಫೈಡ್ ಆಗ್ತದ್ರಿ. ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲ ಕೆಟ್ಟದೇ ಯೋಚನೆ ಮಾಡ್ತೀರಿ, ಒಳ್ಳೇದು ಯೋಚನೆ ಮಾಡ್ರಿ. ನಾನು ಎಮೋಷನಲ್ ಮಾಡಬೇಡ್ರಿ, ನಾನು ಕೂಡ ಬಿದ್ದಂತಿದ್ದೇನ್ರಿ. ಅಲ್ರಿ ಹಂಗ ಹೆಂಗ್ ತಿಳ್ಕೊಂತೀರಿ ನೀವು? ಅಲ್ರಿ ಅಲ್ಲಿ ಏನು ಕಾನೂನು ಪ್ರಕಾರ ಆಗಿದ್ರಿ, ಮತ್ತೆ ಕೋರ್ಟ್ ಸ್ಟೇ ಬರ್ತದೆ, ನಲ್ಲ ನಲಿಫೈಡ್ ಆಗ್ತದ್ರಿ. ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲ ಕೆಟ್ಟದೇ ಯೋಚನೆ ಮಾಡ್ತೀರಿ, ಒಳ್ಳೇದು ಯೋಚನೆ ಮಾಡ್ರಿ. ನಾನು ಎಮೋಷನಲ್ ಮಾಡಬೇಡ್ರಿ, ನಾನು ಕೂಡ ಬಿದ್ದಂತಿದ್ದೇನ್ರಿ. ಅಲ್ರಿ ಹಂಗ ಹೆಂಗ್ ತಿಳ್ಕೊಂತೀರಿ ನೀವು? ಅಲ್ರಿ ಅಲ್ಲಿ ಏನು ಕಾನೂನು ಪ್ರಕಾರ ಆಗಿದ್ರಿ, ಮತ್ತೆ ಕೋರ್ಟ್ ಸ್ಟೇ ಬರ್ತದೆ, ನಲ್ಲ ನಲಿಫೈಡ್ ಆಗ್ತದ್ರಿ. ಯಾಕೆ ಯೋಚನೆ ಮಾಡ್ತೀರಿ? ಎಲ್ಲ ಕೆಟ್ಟದೇ ಯೋಚನೆ ಮಾಡ್ತೀರಿ, ಒಳ್ಳೇದು ಯೋಚನೆ ಮಾಡ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.